ಏನ್ ಗೊತ್ತಾ, ಬೆಳಗ್ಗೆಯಿಂದ ಈ ರೌಡಿ ಬಾಸ್ ಅವ್ರ ಫ್ಯಾನ್ಸು ನನ್ನ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದಾರೆ. ಇವ್ರು ಟ್ಯಾಗ್ ಮಾಡಿದ ತಕ್ಷಣ, ಇವ್ರು ಟ್ರೋಲ್ ಮಾಡಿದ ತಕ್ಷಣ ನಾನು ಭಯ ಪಟ್ಬಿಡ್ತೀನಿ. ಅವ್ರೊಂಥರ ಕೊಚ್ಚೆ ನನ್ನ ಮಕ್ಕಳು. ಕೊಚ್ಚೆ ಕಲ್ಲಾಕಿದ್ರೆ ನಮ್ಮ ಮಕ್ಕಳಿಗೆ ಎಗರೋದು. ಯಾರೇ ಕೊಚ್ಚ? ಲೌಡಿ ಮುಂಡೆ ಅಲ್ಲ, ಲೋಫರ್ ಮುಂಡೆ. ಯಾರ್ ಕೊಚ್ಚ? ಏನಂತ ಹೊಗಳ್ತಾ ಇದೀಯ? ಫಸ್ಟ್ ಹೆಣ್ಣಂತರ ಇರಲೇ, ಮೈ ತುಂಬಾ ಬಟ್ಟೆ ಹಾಕೋ, ಎಲ್ಲೆಲ್ಲೋ ತೋರ್ಸ್ಕೊಂಡು ಡೌರಾಣಿ ತರ ಬಂದ್ಬಿಟ್ಟಿದ್ಯಲ್ಲ. ಅದೇನೋ 6 ಎತ್ತೋಳ್ ಮುಂದೆ 3 ಎತ್ತೋಳ್ ಬಂದು ಶಾಸ್ತ್ರ ಹೇಳಿದ್ಲಂತೆ. ಅವರೆಲ್ಲ ಬೇವಿನ ಗಿಡಕ್ಕ ಪುಂಡಿ ಗಿಡ ಬಂದು ಶಾಸ್ತ್ರ ಹೇಳ್ಬಾರ್ದು. ನೋಡು ನಾನು ಎಷ್ಟು ಹತ್ರ ಬೆಳೆದಿದ್ದೀನಿ ಅಂತ. ಅದ್ರ ಆಯಸ್ಸು 3 ದಿನ, ತಿಳ್ಕೊ. ಕಚಡ ಕಜ್ಜಿ ನಾಯಿ. ನಮ್ ಇಂಡಿಯಾದಾಗದೀಯಾ ಬೇರೆ ದೇಶದಲ್ಲಿದೆಯಾ? ಎಲ್ಲ ತೋರ್ಸ್ಕೊಂಡ್ ಮಲಿ ಅದು ತೋರ್ಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಕೈಗೆ ಸಿಕ್ ನೀನ್ ಕೆರ ತಗೊಂಡ್ ಹಾಕ್ತೀನಿ. ಥೂ ಕಚಡ ಮುಂಡೆ. ನಿಮ್ ತಂದೆ ತಾಯಿ ಹೆಂಗ್ ಹೋಗ್ತಾರ ಹಂಗತಿ ಎಲ್ಲ ತೋರ್ಸ್ಕೊಂಡ್ ಕುಂತಿದೀಯಲ್ಲ. ಡಿ ಬಾಸ್ ಬಗ್ಗೆ ಮಾತಾಡೋಕಿನ ಮುಂಚೆ ಸ್ವಲ್ಪ ನೆಲಗಿ ಮೇಲೆ ಇಡ್ತಾ ಇರ್ಲಿ. ಆ ಫ್ಯಾನ್ಸ್ ಬಗ್ಗೆ ಮಾತಾಡ್ತೀಯಲ್ಲ, ಎಲ್ಲನ ಸಿಕ್ಕಲ್ ನೀನ್ ಪುಂಡಿ ಪಲ್ಯವ, ಚಿತ್ರಾನ್ನ ಆಯ್ತಾ? ಲೌಡಿ ಮುಂಡೆ. ಫಸ್ಟ್ ಹೆಣ್ಣಿನ ತರ ಇರೋದು ಕಲಿ. ಮೈ ತುಂಬಾ ಬಟ್ಟೆ ಹಾಕಂದ್ ರೀಲ್ಸ್ ಮಾಡಮ್ಮ ರಾಣಿ. ವಾಮಿಟ್ ಬರುತ್ತೆ ಆ ದರ್ಶನ್ ತೋರ್ಸಿರೋದ್ ನೋಡಿದ್ರೆ. ಯಪ್ಪ ನಂಗಂತೂ ನಿಜ ವಾಮಿಟ್ ಬರುತ್ತೆ ಅದನ್ನ ನೋಡಿ. ಥೂ, ಮನುಷ್ಯರಾದವ್ರು ನೋಡ್ಬೇಕಂಡ್ರಿ ಇದನ್ನ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನನ್ನ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ. ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ. ಮೇಡಮ್ ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ನಿಮ್ಗೆ ಯಾರು ಬ್ಯಾಡ್ ಮೆಸೇಜ್ ಹಾಕಿರ್ತಾರೆ ಅವ್ರಿಗೆ ದಯವಿಟ್ಟು ಹೋಗ್ಬಿಟ್ಟು ಸೈಬರ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏನ್ ತಿತ್ಕೋತೀರಾ, ಏನ್ ಮಾಡ್ತೀರಾ, ರೇಪ್ ಮಾಡ್ತೀರಾ, ಇದೆಲ್ಲ ಎಷ್ಟ್ರ ಮಟ್ಟಿಗೆ ಸರಿ? ಮೊನ್ನೆ ನೋಡಿದ್ರೆ ಎಲ್ಲ ಬಿಚ್ಕೊಂಡು ಕುತ್ಕೊಂಡು ವಿಡಿಯೋ ಮಾಡಿದೀರಾ, ಇವತ್ತು ನೋಡಿದ್ರೆ ಈ ನವರಂಗಿ ಆಟ ಆಡ್ತಾ ಇದ್ದೀರಾ. ನನ್ಗೆ ಯಾಕೋ ಡೌಟ್ ಹೊಡಿತೈತೆ ಮೇಡಮ್. ಎಷ್ಟು ಕುಡ್ದಿದ್ದೀರಾ ಅಂತ ಹೇಳಿ ಸ್ವಲ್ಪ. ಎಷ್ಟು ಕುಡ್ದಿದ್ದೀರಾ, ಯಾವ ಬ್ರ್ಯಾಂಡ್ ಕುಡ್ದಿದ್ದೀರಾ ಅಂತೇಳಿ. ಯಾಕೆಂದ್ರೆ ನಿಮ್ಮ ಮಾತನ್ನ ಅರ್ಥ ಅದೇ ಥರ ಇದೆ. ಏನು ರೇಪ್ ಮಾಡ್ತೀರಾ ಅಂತ ಕೇಳ್ತಿರಲ್ಲ. ಯಾರು ಬಂದಿದ್ರು ನಿಮ್ಮನ್ನ ರೇಪ್ ಮಾಡೋಕ್ಕೆ? ತಪ್ಪಲ್ವಾ ನೀವು ಈ ಥರ ಎಲ್ಲ ಮಾತಾಡ್ತಾ ಇರೋದು? ದಯವಿಟ್ಟು ಕರೆಕ್ಟಾಗಿ ಮಾತಾಡಿ ಮೇಡಮ್. ಇದೇ ಥರ ಮಾತಾಡ್ತಾರೆ ಚೆನ್ನಾಗಿರಲ್ಲ ನೋಡಿ. ಡಿ ಬಾಸ್ ಫ್ಯಾನ್ಸ್ಗಳ ತುಂಬ ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೀನಿ. ಏನ್ರಿ ಕಿತ್ಕೋತೀರಾ ನೀವು? ನಂದು ಏನು ಕಿತ್ಕೊಳಕ್ಕಾಗಲ್ಲ. ಸಾಯಿಸ್ತೀರಾ, ರೇಪ್ ಮಾಡ್ತೀರಾ, ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೆ. ಭಯ ಪಡೋ ಅವಶ್ಯಕತೆನೂ ಇಲ್ಲ, ಯಾರಿಗೂ ಭಯ ಪಡಬೇಕಂತನೂ ಏನೂ ಇಲ್ಲ. ಓಕೆ, ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಾ ಹಾಕ್ಕೊಳ್ಳಿ, ಐ ಡೋಂಟ್ ಕೇರ್, ತಲೆ ಕೆಡ್ಸ್ಕೊಳಲ್ಲ. ಖಂಡಿತ ಹೌದು. ಸೊ ಯಶೋರಿಗೆ ಸಿನಿಮಾ ಮಾಡ್ತೀರಾ? ಯಶೋರ್ಗ ನೀವೇನಾದ್ರು ಬಜೆಟ್ ಏನಾದ್ರು ಕೊಟ್ರೆ ಮಾಡ್ತೀನಿ. ಕೊಡ್ತೀರಾ? 2,000 ಕೋಟಿ ಕೊಡಿ, ಸಾಲ ಕೊಡಿ. ಅಲ್ಲ, ಸಾಲ ಯಾರ ಹತ್ರ ಕೊಡ್ಸಿ, 2,000 ಕೋಟಿ ಕೊಡ್ಸಿ, ಖಂಡಿತ ಮಾಡ್ತೀನಿ. ಅವನಿಗೆ ಮಾಡ್ಬೇಕಾದ್ರೆ 2,000 ಕೋಟಿ ಬೇಕು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ದರ್ಶನ್ ಸಾರ್, ಡಿ ಬಾಸ್ ಸಾರ್ ಅವರ ಕೇಸು ಕೋರ್ಟ್ ಅಲ್ಲಿದೆ. ಕೋರ್ಟ್ ನಿರ್ಧಾರ ಮಾಡುತ್ತೆ ದರ್ಶನ್ ಅವರು ಅಪರಾಧಿನ ನಿರಪರಾಧಿನ ಅಂತೇಳಿ. ಈ ಮಧ್ಯದಲ್ಲಿ ರಮ್ಯಾ ಮೇಡಮ್ ಅವರೇ, ನೀವ್ಯಾಕೆ ಮಧ್ಯದಲ್ಲಿ ಬಂದ್ರಿ? ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅವಾಗ ಒಂದ್ ಸೈಡ್ ಆಯ್ತಲ್ವಾ? ಯಾಕೆ ಜಡ್ಜ್ ಹೇಳ್ದಂಗೆ ಆಗೋಯ್ತಲ್ವಾ ನೀವು? ಅವ್ರಿಗೆ ನ್ಯಾಯ ಸಿಗ್ಲಿ ಅಂದ್ರೆ ಮತ್ತೆ ನಿಮ್ದು ಮಾತಿನ ಅರ್ಥ ಏನು ಅಲ್ವಾ? ಅದು ಕೋರ್ಟ್ನಲ್ಲಿರ್ಬೇಕಾದ್ರೆ ನೀವು ಈ ರೀತಿ ಹೇಳಂಗಿಲ್ಲ. ಈ ರೀತಿ ಹೇಳಿದ್ಕೆ ಕೆಲವರು ಏನೇನೋ ಮಾತಾಡಿದ್ದಾರೆ. ಅದು ಮಾತಾಡಿರೋದು, ಅದು ನಿಮ್ಗೆ ಇದು ಹಾಕಿರೋದು ತಪ್ಪು. ನೀವು ಅವ್ರಿಗೆ FIR ಹಾಕಿದ್ದೀರಾ, ಓಕೆ. ಬಟ್ ನೀವು ಮಾಡಿರೋ ಸರಿನಾ? ನೀವು ಮಾಡಿರೋ ಸರಿ ಇಲ್ಲ. ನೀವ್ ಹೆಂಗೆ ಹೇಳಿದ್ರಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ? ರೇಣುಕಾ ಸ್ವಾಮಿಗೆ ಕೋರ್ಟ್ನಲ್ಲಿರೋ ಕೇಸು ಯಾರಿಗೆ ನ್ಯಾಯ ಸಿಗುತ್ತೋ, ಯಾರಿಗೆ ನ್ಯಾಯ ಕೊಡಬೇಕೋ ಬೇಡ ಅಂತ ಕೋರ್ಟ್ ನೋಡ್ಕೊಳ್ಳುತ್ತೆ. ನೀವ್ಯಾರು ಅವೆಲ್ಲ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಲ್ಲ ಅಲ್ವಾ? ಪ್ರಥಮ್ ಒಳ್ಳೆ ಹುಡುಗ, ಪ್ರಥಮ್ ಕೆಟ್ಟ ಹುಡುಗ ಯಾಕೆ ಆಗ್ತಾ ಇದ್ರಿ? ನಿಮ್ಗೆ ಯಾಕ್ರಿ? ದರ್ಶನ್ ಬೆಳೆದಿದ್ರಲ್ಲ ಒಂದಿಷ್ಟು ಇಲ್ಲ ನೀವು ಇನ್ನು. ಅವಾಗ್ಲೇ ಏನೇನೋ ಅವ್ರದ್ದು ವಿಗ್ ಹಾಕಿದ್ದಾರೆ, ಅದಾಕಿದ್ದಾರೆ, ಇದಾಕಿದ್ದಾರೆ. ಮಾತು ನಾಲ್ಗೈಲಿ ಹಿಡ್ತಾ ಇರ್ಲಿ ಮಿಸ್ಟರ್ ಪ್ರಥಮ್. ಕೆಟ್ಟ ಹುಡುಗ ಆಗ್ಬೇಡಿ ನೀವು. ನೀವಿಬ್ಬರಿಗೆ ಹೇಳ್ತೀನಿ, ಇಂಥದ್ರಲ್ಲಿ ಮೂಗ್ ತುರಿಸ್ಬೇಡಿ. ರಮ್ಯಾ ಮೇಡಮ್, ಒಂದ್ ನಿಮಿಷ ವಿಡಿಯೋ ಸ್ಕಿಪ್ ಮಾಡ್ಬಿಡಿ, ಒಂದ್ ನಿಮಿಷ ವಿಡಿಯೋ ನೋಡಿ. ಎಲ್ಲರೂ ಅಕ್ಕ ಏನೋ ಹೇಳ್ತಾರೆ ನಮ್ ಬಾಸ್ ಬಗ್ಗೆ, ಸ್ವಲ್ಪ ವಿಡಿಯೋ ನೋಡಿ. ಗೈಸ್ ಏನ್ ಗೊತ್ತಾ, ಬೆಳಗ್ಗೆಯಿಂದ ಈ ರೌಡಿ ಬಾಸ್ ಅವ್ರ ಫ್ಯಾನ್ಸು ನನ್ನ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದಾರೆ. ಇವ್ರು ಟ್ಯಾಗ್ ಮಾಡಿದ ತಕ್ಷಣ, ಇವ್ರು ಟ್ರೋಲ್ ಮಾಡಿದ ತಕ್ಷಣ ನಾನು ಭಯ ಪಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಅದಕ್ಕೆ ಲಾಯಕ್ಕು. ಅವ್ರೊಂಥರ ಕೊಚ್ಚೆ ನನ್ನ ಮಕ್ಕಳು. ಕೊಚ್ಚೆ ಕಲ್ಲಾಕಿದ್ರೆ
ಡಿ ಬಾಸ್ ಫ್ಯಾನ್ಸ್ ಕೊಚ್ಚೆ ಅಂತೆ, ರೌಡಿಗಳ ಫ್ಯಾನ್ಸ್ ಟ್ರೋಲ್ ಮಾಡ್ತಾರಂತೆ. ನಿನಗೆ ನಗ, ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದ್ದಿದ್ರೆ ನೀನು ಫಸ್ಟ್ ತನ್ನ ಡ್ರೆಸ್ ಅನ್ನು ಕರೆಕ್ಟ್ ಆಗಿ ವೇರ್ ಮಾಡ್ತಾ ಇದ್ಯಾ? ನೀನು ಕರೆಕ್ಟ್ ಆಗಿ ಲಕ್ಷಣವಾಗಿ ಸೀರೆ ಉಟ್ಟಿದ್ರೆ ನಿನ್ನನ್ನು ಯಾರು ಟ್ರೋಲ್ ಮಾಡ್ತಾರೆ? ಯಾರು ಟ್ರೋಲ್ ಮಾಡಲ್ಲ. ನೀನು ಸರಿಯಾಗಿ ಇದ್ರೆ ನಾವು ಸರಿಯಾಗಿರ್ತೀವಿ. ನೀನೇನಾದ್ರೂ ತಪ್ಪು ಮಾಡಿದ್ರೆ ತಾನೇ ಡಿ ಬಾಸ್ ಫ್ಯಾನ್ಸ್ ಟ್ರೋಲ್ ಮಾಡ್ತಾರೆ. ಮತ್ತೆ ನೀ ಡಿ ಬಾಸ್ ಫ್ಯಾನ್ಸ್ ಏನೆಲ್ಲ ಬೈದಿದ್ರೆ ತಾನೇ ಮಾತ್ರ ಅವ್ರು ಟ್ರೋಲ್ ಮಾಡೋದು. ಸುಮ್ನೆ ನಾವು ಟ್ರೋಲ್ ಮಾಡ್ತೀವ? ಚಾನ್ಸೇ ಇಲ್ಲ. ನಿನಗೊಂದು ಸಜೆಷನ್ ಹೇಳ್ತೀನಿ ಕೇಳೋ. ಕೊಚ್ಚೆ ಅಂತೀಯಲ್ಲ, ಯಾರು ಕೊಚ್ಚೆ? ನೀನು ಕೊಚ್ಚೆ. ನೀನು ಕೊಚ್ಚೆಲಿರೋ ಬಿದ್ದ ಹುಳು. ನೀನು ಸರಿಯಾಗಿ ಮಾತಾಡೋದ್ ಕಲಿ ಫಸ್ಟ್, ಆಯ್ತಾ? ಡಿ ಬಾಸ್ ಫ್ಯಾನ್ಸ್ ಇನ್ನೊಂದ್ಸಲ ಏನಾದ್ರು ನಿನ್ ಜಾಗದಲ್ಲಿ ಬೇರೆ ಗಂಡು ಮಗ ಇದ್ದಿದ್ರೆ ಹೇಳ್ತಿದ್ದೀನಿ, ಹೆಣ್ಮಗ ಅಂದ್ರೆ ಸುಮ್ಮನಿದ್ದೀನಿ. ಸರಿಯಾಗಿ ನೀಟಾಗಿ ಡ್ರೆಸ್ ವೇರ್ ಮಾಡೋದ್ ಕಲಿ ಫಸ್ಟ್, ಆಮೇಲೆ ಡಿ ಬಾಸ್ ಫ್ಯಾನ್ಸ್ ಬಗ್ಗೆ ಬೈಬಹುದು ನೀನು. ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನೀನ್ ಯಾರೇ ಆಗಿರು, ಯಾವಳೇ ಆಗಿರು, ಜೈ ಡಿ ಬಾಸ್. ಸೊ ಇವತ್ತು ನಮ್ಮ ಮನೆಗೆ ಫ್ರೆಂಡ್ಸ್ ಬಂದಿದ್ರು. ಅವ್ರು ಡಿ ಬಾಸ್ ಫ್ಯಾನ್ಸ್ ಅನ್ಸುತ್ತೆ. ಕಾಫಿ ಮಾಡ್ಕೊಂಡ್ ಬರೋ ಸೈಕಲ್ ಗ್ಯಾಪ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ನೋಡಿ ಸ್ಟೆಫಿಗೆ. ಸೊ ವಾಟ್ ಡಿಡ್ ದೇ ಟೀಚ್ ಯು? ಇದ್ರೆ ನೆಮ್ಮದಿಯಾಗಿ ಇರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅಂಡ್ every media. Why is it so funny? It's most famous dialogues from Kannada celebrity. It's kind of funny and most viral dialogues in Karnataka. Okay. So I'm going viral now. Yeah, maybe. ಮೇಡಮ್, ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತಿರೋ ಕ್ಲೂ ಕೂಡ ಕೊಟ್ಟಿರ್ಲಿಲ್ಲ. ಅದೇ ರೀತಿ ರಾಜಕೀಯಕ್ಕೆ ಏನಾದ್ರು ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ? ಹೀಗೆ ಯಾಕೆ ಮಾಡು ಬೇಕಾದು. ಏನ್ರಿ ಮೀಡಿಯಾ? ನಿನ್ ಮದ್ವೆ ಆಗಿದ್ಯಮ್ಮ? ಇಲ್ಲ ಅಲ್ವಾ? ಯಾವ ತರ ಹುಡುಗ ಸಿಗ್ತಾನೆ ಹೇಳಮ್ಮ? ಹೇಳ್ತೀಯಾ? ಇಲ್ಲ ಅಲ್ವಾ? ಅಲ್ಲ ಮತ್ತೆ ಹಂಗೆ ನಾನು ಹೇಳ್ತೀನಿ. ಏನ್ ನಿಮ್ದು ಮೀಡಿಯಾ? ಕಿತ್ಕೊಳಕ್ ಏನಿದೆ ಅಲ್ಲಿ? ಇರೋದೆಲ್ಲ ಬರೀ ವಿಗ್ಗು, ಗಡ್ಡ ಮೀಸೆ ಮೊದಲೇ ಇಲ್ಲ. ನೋಡಿ, ಈ ಡೈಲಾಗ್ ಒಂದು ಈ ನಡುವೆ ತುಂಬಾನೇ ಕೇಳಿ ಬರ್ತಾ ಇದೆ. ಒಂದ್ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ, ದಯವಿಟ್ಟು ಒಬ್ಬ ದೊಡ್ಡ ಸ್ಟಾರು ನಮ್ಮ ಡಿ ಬಾಸ್ ದರ್ಶನ್ ಅವರು ಸೆಕ್ಯೂರಿಟಿ ಗಾರ್ಡ್, ಥಿಯೇಟರ್ ಮುಂದೆ ಕೆಲಸ ಮಾಡೋ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಪ್ರೊಡ್ಯೂಸರ್ ವರ್ಗೂ ಎಷ್ಟೋ ಕುಟುಂಬಗಳಿಗೆ ಹಿಟ್ ಸಿನಿಮಾಗಳನ್ನ ಕೊಟ್ಟು ಅನ್ನದಾತರಾದಂತವರು ಡಿ ಬಾಸ್ ದರ್ಶನ್ ಅವರು. ಯಾವುದೇ ವ್ಯಕ್ತಿ ಬಗ್ಗೆ ಆಗ್ಲಿ ಈ ರೀತಿ ಮಾತಾಡಿ ದಯವಿಟ್ಟು ತಮ್ಮ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸಬೇಡಿ ಅಂತ ಹೇಳ್ತಾ, ಡಿ ಬಾಸ್ ಅಭಿಮಾನಿಗಳಿಗೆ, ಸೆಲೆಬ್ರಿಟಿಗಳಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಜೈ ಡಿ ಬಾಸ್. ನೀವು ಮೊದಲು ಹೋಗಿದ್ರಾ? ನೀವು ಮೊದಲು ಅಲ್ಲಿ ಹೋಗಿದ್ರಾ? ನಾವ್ ಹೋಗಿಲ್ಲ, ನೀವು ಅಲ್ಲಿಗೆ ಹೋಗಿದ್ರಾ ಮೊದಲು? ಓ, ದರ್ಶನ್ ಹಿಂಗ್ ಮಾಡ್ದ. ಅವನಿಂದ ಎಷ್ಟ್ ಮಂದಿ ಅನ್ನ ಉಣ್ತಾರ, ಅವನಿಂದ ಅವ ಎಷ್ಟು ಉಪಕಾರ ಮಾಡ್ಯಾನ ನಮಗ ಗೊತ್ತತಿ. ಏನು ಡಿ ಬಾಸ್ ಹೊರಗೆ ಬರ್ಲಿ, ನಾವ್ಯಾಕೆ ಕೊಡ್ತೀಮೋ? ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ರೊಕ್ಕಿಲ್ಲ. ನಮ್ಮ ಹತ್ರ ರೊಕ್ಕಿದ್ರೆ ನಾವ್ ಕೊಡ್ತಿದ್ವಿ. ನಾ ಬೇಲ್ ಕೊಡ್ತೀನಿ ಬಾ. ಕೊಡ್ತೀಯಾ? ನಾ ಕೊಡ್ತೀನಿ ಬಾ. ಸೈ ಎಲ್ಲಿ ಮಾಡ್ತೀನಿ ಬಾ. ಕೊಡ್ತೀಯಾ ನೀನ? ಅವನ್ ಒಬ್ಬಂದ ಸೂರಜ್ ಗೌಡನ್ ಮುಗೀತು, ರೇವಣ್ಣನ್ ಮುಗೀತು, ಎಲ್ಲರದು ಮುಗೀತು, ಮುಂಡ ಆಗಣ ಮುಚ್ಚಿತು. ಒಟ್ಟು ದರ್ಶನ ಇಟ್ಕೊಂಡ್ರೆ ಎಲ್ಲ ಮುಚ್ಚಿ ಹೋಗ್ಬಿಡ್ತಾ. ದರ್ಶನ್ ಒಟ್ಟು ಮುಚ್ಚಬೇಕು. ದರ್ಶನದಿಂದ ತೆಗೆದು ಬಿಟ್ರೆ ಎಲ್ಲ ಮುಚ್ಚಿ ಬಿಡ್ತ ನಿಮ್ಮದು. ಅವ್ರ ಹೆಸರಿಂದಾನೆ ನಾನು ಬೆಳೆದಿದ್ದು. ಕರ್ನಾಟಕದಲ್ಲಿ ನವಾಜ್ ಅಂತ ಹೆಸರು ಬಂದಿದೆ ಡಿ ಬಾಸ್ ಹೆಸರಿಂದ. ನಾನು ಎದೆ ತಟ್ಟಿ ಹೇಳ್ತೀನಿ, ಅವ್ರ ಹೆಸರಿಂದಾನೇ ಬೆಳೆದಿರೋದು, ಬೆಳೀತಾ ಇರೋದು ಅವ್ರ ಹೆಸರಿಂದ. ನೀನ್ ಹೇಳಿದ್ರೆ ನಂಗೇನು ತಲೆನೋವು ಹಾಕೊಳ್ಳಲ್ಲ ನೋಡು, ಅಷ್ಟೇ ನಿನ್ ಸಮಾನ. ನನ್ ಬಾಸ್ ಹೆಸರು ಇಲ್ಲಿ, ಅವ್ರ ಹೆಸರಿಂದ ನಾನು ಬೆಳೆದಿದ್ದೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಅವ್ರು ನಂಗೊಂದು ಏಂಜಲ್, ಒಂದು ನನ್ನ ಡ್ರೀಮ್. ಅವರಿಂದ ಮೋಟಿವೇಶನ್ ನಂಗೆ ಸಿಗ್ತಾನೆ. ಅವ್ರ ತರ ನಾನು ಬೆಳೆಯಕ್ಕೆ ಹಾಗೆ ಆಗ್ತೀನಿ. ಅಣ್ಣ ಪ್ರಥಮಣ್ಣ, ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ನಿಮಗೆ. ಅಪ್ಪಿತಪ್ಪಿನೂ ಡಿ ಬಾಸ್ ಫ್ಯಾನ್ಸ್ ಕೈಗೆ ಸಿಗಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೂ ವಯಸ್ಸಾಗುತ್ತೆ, ನಿಮ್ ತಲೆಗೂ ವಿಗ್ ಹಾಕ್ಬೇಕು. ತಲೆ ಇದ್ರೆ ತಾನೇ ವಿಗ್ ಹಾಕೋದು. ಬುಲ್ಡೆಗ್ ಬಿಸಿನೀರ್ ಕಾಯಿಸ್ಬಿಡ್ತಾರೆ, ಜಾಗ್ರತೆ. ಏನ್ರಿ ಮೀಡಿಯಾ? ಕೆಲವು ದಿನಗಳಿಂದ ನಮ್ಮ ಬಾಸ್ ಕೇಸಲ್ಲಿ ನ್ಯಾಯ ಬೇಕು ಅಂತ ಅಬ್ಬರವಾಗಿ 24 ಗಂಟೆ 24x7 ಏನ್ ನಾವು ನ್ಯಾಯಕ್ಕೋಸ್ಕರನೇ ಹುಟ್ಟಿದೀವಿ ಅನ್ನೋ ತರ ಸದ್ ಮಾಡಿದ್ರಿ. ಆದ್ರೆ ಇವಾಗ ಸತ್ತೋಗಿ ಮೌನವಾಗಿ ಮೂಲೆ ಗುಂಪಾಗಿ ಏನು ನ್ಯೂಸ್ ಇಲ್ಲದೆ ಸೌಜನ್ಯ ಅತ್ಯಾಚಾರದ ಬಗ್ಗೆ ಆಗ್ಲಿ, UDR ಆಗಿರೋ ಹೆಣಗಳ ಬಗ್ಗೆ ಆಗ್ಲಿ, ಯಾವ್ದ್ರ ಬಗ್ಗೆನೂ ನ್ಯೂಸ್ ಇಲ್ಲ. ಇದು ನನ್ನ ಒಬ್ಬಂದೇ ಪ್ರಶ್ನೆ ಇಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಬಾಯಲ್ಲಿರೋ ಪ್ರಶ್ನೆ ಇದೆ. ಯಾಕೆ ಅಂತಂದ್ರೆ ನ್ಯಾಷನಲ್ ನ್ಯೂಸ್ ಚಾನೆಲ್ ಇದ್ರ ಬಗ್ಗೆ ನ್ಯೂಸ್ ಮಾಡ್ತಾ ಇದಾರೆ, ಆದ್ರೆ ನಮ್ಮ ಕರ್ನಾಟಕ ಮೇನ್ ಸ್ಟ್ರೀಮ್ ಮೀಡಿಯಾ ಇದ್ರ ಬಗ್ಗೆ ನ್ಯೂಸ್ ಮಾಡ್ತಾ ಇಲ್ಲ. ನಮ್ ಬಾಸ್ ಯಾವಾಗ್ಲೂ ಹೇಳ್ತಾ ಇದ್ರು, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಾಮನ್ ಮ್ಯಾನ್ ಗಿಂತ ಜಾಸ್ತಿ ಮೀಡಿಯಾದವ್ರಿಗಿರ್ಬೇಕು ಅಂತ. ಜಾಸ್ತಿ ಬಿಡಿ, ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅನ್ನೋ ತರ ನಡ್ಕೊಳ್ತಾ ಇದ್ದೀರಾ. ನಿಮ್ ಸಪೋರ್ಟ್ ಏನ್ ಬೇಕಾಗಿಲ್ಲ, ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ, ಜರ್ನಲಿಸ್ಟ್, ಇಂಡಿವಿಜುವಲ್ ಜರ್ನಲಿಸ್ಟ್, ಯೂಟ್ಯೂಬ್ ಇಂದ, ಹಾಗೆ ಹೋರಾಟಗಾರರಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ. ಚೆನ್ನಾಗಿ ಬೆಳವಣಿಗೆ ಇದೆ ಈ ಕೇಸಲ್ಲಿ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ,
ಈಗ ಯಾವ ರೀತಿ ನೀವು ಸತ್ತೋಗಿ ಸಪೋರ್ಟ್ ಮಾಡ್ತಿಲ್ವೋ ಅದೇ ರೀತಿ ಕೇಸ್ ಸಾಲ್ವ್ ಆದ್ಮೇಲೆ ಕೂಡ ಇದ್ಬಿಡಿ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಡಿ ಬಾಸ್, ಜೈ ಕರ್ನಾಟಕ. ಮೇಘು ಅಕ್ಕ, ಈಗ ಒಂದು ವಿಡಿಯೋ ಬತ್ತೈತೆ ನೋಡಿದ್ಯಾ ಸೋಷಿಯಲ್ ಮೀಡಿಯಾದಲ್ಲಿ, ಅದೇ ವೈರಲ್ ಆಯ್ತೈತೆ. ಏನೇಳು? ಅದ್ಯಾರೋ ರೌಡಿಗಳ ಅದೇನು ರೌಡಿಗಳ ಅಭಿಮಾನಿ ನೆಟ್ಟು ಬಟ್ಟೆ ಹಾಕೊಳಕ್ ಬರಲ್ಲ, ಏನಿಲ್ಲ, ರೌಡಿಗಳ ಅಭಿಮಾನಿ ಅಂತ ಹೇಳ್ತಾಳೆ. ಯಾರಮ್ಮ ರೌಡಿ? ಯಾವ ರೌಡಿಗಮ್ಮ ಅಭಿಮಾನಿಗಳವ್ರೆ? ಅಲ್ಲ, ನಾನ್ ಹೇಳೋದು ಅವ್ರು ಟ್ರೋಲ್ ಆಗ್ಬೇಕು ಅಂತ ಆಸೆ ಇದ್ರೆ ಟ್ರೋಲ್ ಪೇಜ್ಗೆ ಹೋಗ್ಬಿಟ್ಟು ಅವ್ರಿಗೆ ಪರ್ಸನಲ್ ಮೆಸೇಜ್ ಮಾಡ್ಬಿಟ್ಟು ನನ್ ವಿಡಿಯೋನ ಟ್ರೋಲ್ ಮಾಡಿ ಅಂತ ಹಾಕಿದ್ರೆ ಸರಿ ಆಯ್ತೆ. ಅವಳೇ ನೆಟ್ಟಗ್ ಬಟ್ಟೆ ಹಾಕಲ್ಲ, ಅವಳು ಬಂದ್ಬಿಟ್ಟು ಇನ್ನೊಬ್ಳಿಗೆ ಹೇಳ್ತಾರೆ ಕೊಚ್ಚೆಗಳು ಅಂತ. ಮೊದ್ಲು ಆತರ ಮಾತಾಡಕ್ಕೂ ಮುಂಚೆ ಯಾರು ನೆಟ್ಗಿರ್ತಾರೆ ಅನ್ನೋದನ್ನ ನೋಡ್ಬಿಟ್ಟು ಆಮೇಲೆ ಮಾತಾಡ್ಬೇಕು. ಒಂದು ಹೆಣ್ಣಾಗಿ ಅವಳೇನೆ ಮಾನ ಮರೋದಿ ಇಲ್ದಂಗೆ ಎದೆ ತೋರಿಸ್ಕೊಂಡು ಆ ಬಟ್ಟೆ ಹಾಕೊಂಡ್ರೇನು ಬಿಟ್ರೆ ಏನು, ಒಳ ಹುಡುಕಲ್ಲ. ಅವಳು ಒಳಗಡೆ ಹಾಕಳ ಬಟ್ಟೆನ ಹೊರಗಡೆ ಹಾಕೊಂಡ್ ಕ್ಯಾಮ್ರಾ ಮುಂದೆ ಬಂದು ನನ್ನ ಟ್ರೋಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅನ್ನೋದೆಲ್ಲ ತಪ್ಪು. ಮೊದ್ಲು ನಾವು ಮೀಡಿಯಾದಲ್ಲಿ ಫೇಮಸ್ ಆಗ್ತೀವ ಬಿಡ್ತೀವ ಗೊತ್ತಿಲ್ಲ. ನಮ್ ಸಂಸ್ಕೃತಿ, ನಮ್ ಬಟ್ಟೆನ ನಾವ್ ಹೆಂಗ್ ಹಾಕಬೇಕು ಅನ್ನೋದನ್ನ ನಾವ್ ಹಾಕೊಂಡ್ರೆ ನಾವ್ ಮರ್ಯಾದೆಯಾಗಿ ಹೆಂಗಿರ್ಬೇಕು ಹಂಗಿದ್ರೆ ಯಾರು ಟ್ರೋಲ್ ಮಾಡಲ್ಲ, ಯಾರು ಕಮೆಂಟ್ ಮಾಡಲ್ಲ. ಆಯ್ತಾ? ಎಲ್ಲಾರು ಮಾಡ್ತಾರೆ. ಆಯ್ತಾ? ಅಲ್ಲ, ನಾನ್ ಫಸ್ಟ್ ಆಫ್ ಆಲ್ ಅನ್ನೋದು ಏನಂತ ಅಂದ್ರೆ ರೌಡಿಗಳು ಅಂತ ಹೇಳ್ತಾರಲ್ಲ, ಯಾರು ರೌಡಿ? ಯಾರ್ ರೌಡಿ? ಬಾಯ್ಬಿಟ್ಟು ಹೇಳ್ಬೇಕು. ರೌಡಿಗಳಂದ್ರೆ ನಾವ್ ಯಾರು ಅನ್ಕೊಳ್ಳೋದು? ಸಿಕ್ದವ್ರನ್ನೆಲ್ಲ ರೌಡಿ 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 ಹಂಗಾರೆ ನಿಮ್ಗೂ ಯಾರು ಒಬ್ರು ರೇಗ್ಸಿದ್ರೆ ಮಾಡಿದ್ರೆ ನಿಮ್ಮ ಅಪ್ಪನೂ ಹೊಡೆದಿರ್ತಾನೆ, ಯಾಕೋ ಅಂತ, ನಿಮ್ಮ ಅಣ್ಣ ಹೊಡೆದಿರ್ತಾನೆ, ಯಾಕೋ ನನ್ ತಂಗಿಗೆ ರೇಗಿಸ್ತಿ ಅನ್ಬಿಟ್ಟು ಅವರು ರೌಡಿನ? ಊರವರೆಲ್ಲ ರೌಡಿ. ಒಂದ್ ಹೆಣ್ಮಗುಗೆ ಒಳ್ಳೇದ್ ಮಾಡ್ಕೊಟ್ರೆ ರೌಡಿ. ಒಂದ್ ಮುದುಕಿ ಮೇಲೆ ಒಂದು 3 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿ ಬೀಸಾಕ್ಬಿಟ್ಟು ಸಾಯಿಸ್ಬಿಟ್ಟು ಹೋಗೋರೆಲ್ಲ ಹೀರೋ. ಅದಕ್ಕೆ ನಮ್ ದೇಶ ಹಿಂಗಾಗಿರೋದು. ಇವ್ರ ಬುದ್ಧಿ ಕಲಿಯಲ್ಲ. ಇವ್ರಿಗೆ ಒಂದು ಹುಚ್ಚು ಚಟ ಏನು ಗೊತ್ತಾ, ಇನ್ಸ್ಟಾದಲ್ಲಿ ಯಾವಾಗ್ಲೂ ಇವ್ರ ಹೆಸರು ಗುನುಕ್ತಿರ್ಬೇಕು ಅನ್ನೋದು ಇವ್ರ ಚಟ. ಅದಕ್ಕೆ ಬೇಕಾಗದೆ ಇರೋದು ಬೇಡದೆ ಇರೋದಕ್ಕೆಲ್ಲ ಬಂದು ತಾವೇ ನೆಟ್ಗಿರಲ್ಲ, ಇನ್ನೊಬ್ರ ಬಗ್ಗೆ ಕೆಡ್ತ ಕಾಮೆಂಟ್ ಮಾಡ್ತಾರೆ ಅಷ್ಟೇ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.